ಚಿತ್ರದ ವಿವಾದ ಚರ್ಚೆಯನ್ನು ಮುಂದುವರ್ತಾ ಇದ್ರೆ ನಮಗೆ ಮತ್ತೆ ಚಿತ್ರ ನಿರ್ದೇಶಕ ಶ್ರೀನಿವಾಸರಾಜು ಮಾತಾಡಿ, ಶ್ರೀನಿವಾಸರಾಜು ತಾವು ಹೇಳ್ತಾ ಇದ್ರಿ ವಿವಾದವನ್ನು ಹುಟ್ಟಾಕ್ಲಾಗ್ತಾ ಇದೆ ಅಂತ. ಆದರೆ ಇಂಡಸ್ಟ್ರಿ ಯಾರು ಕೂಡ ಇದನ್ನ ಬಗ್ಗೆ ಕಮೆಂಟ್ ಮಾಡಲಿಲ್ಲ. ಜನ ಕಮೆಂಟ್ ಮಾಡಿದ್ರು. ಬಸವಣ್ಣ ಅಂತ ಇಟ್ಟಾಗ ಆ ಸಮುದಾಯದವರು ಪ್ರತಿಭಟನೆ ಮಾಡಿದ್ರು. ಈಗ ಬ್ರಾಹ್ಮಣ ಅಂತ ಇಟ್ಟರೆ ಆ ಸಮುದಾಯಕ್ಕೆ ಸಂಬಂಧಪಟ್ಟಂಥವ್ರು ಅದನ್ನು ವಿರೋಧ ಮಾಡ್ತಾ ಇದ್ದಾರೆ. ಸೊ ಆ ಒಂದು ಪ್ರಜ್ಞೆ ನಿಮಗೆ ಇರಲಿಲ್ವ ಮೊದಲು? ಸರ್, ಒಂದೆರಡು ನಿಮಿಷ ಯಾರು ಮಾತಾಡಲ್ಲ ಅಂದರೆ ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ ಸರ್. ಕದಕ್ಕೆ ಏನು ಬೇಕೋ ಆ ಟೈಟ್ಲ್ ಇಟ್ಟಿದ್ದೀನಿ, ಅದು ವಿರೋಧ ಬಂತು, ಕ್ಯಾನ್ಸಲ್ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆ ಹೇಳಿದ್ದೀನಿ ಬ್ರಾಹ್ಮಣ ಅಂದ ಕೂಡಲೇ ಸ್ವಾಮಿಯವ್ರ ಕಡೆಯಿಂದ ಇನ್ನು ಬೇರೆ ಕಡೆಯಿಂದ ವಿವಾದ ಬಂತು, ಬಿಟ್ಟಿದ್ವಿ. ನನ್ನ ಸಿನಿಮಾ ವಿವಾದ ಆಗೋದು ಬೇಡ, ಬಸವಣ್ಣ ಬೇಡ, ಬ್ರಾಹ್ಮಣ ಬೇಡ, ವಿತೌಟ್ ಟೈಟ್ಲ್ ಇದು ಮಾಡ್ತೀನಿ, ಮಾರ್ನಿಂಗ್ ಅನೌನ್ಸ್ ಮಾಡಿದ್ದೀನಿ. ಬಟ್ ಇದಕ್ಕೆ ಮುಂಚೆ ಒಂದು ಸ್ಪಷ್ಟವಾಗಿ ಒಂದು ವಿಷಯ ಹೇಳ್ತೀನಿ. ಸ್ವಾಮಿಯವ್ರು ಹೇಳ್ದಂಗೆ ಬ್ರಾಹ್ಮಣ ಅಂದರೆ ಬ್ರಹ್ಮಜ್ಞಾನಿ, ಆ ಟೈಟ್ಲ್ ಇಟ್ಬಿಡಿ ಅಂತ. ಸೊ ಬ್ರಾಹ್ಮಣ ಅಂದರೆ ಬೇರೆ, ಬ್ರಹ್ಮಜ್ಞಾನಿ ಅಂದರೆ ಬೇರೆ ಅಲ್ಲ ಅಂತ ಅವರೇ ಹೇಳಿದರು. ಬ್ರಹ್ಮಜ್ಞಾನಿ ಅಂತ ಟೈಟ್ಲ್ ಇಟ್ಬಿಟ್ಟು ಅವ್ರು ಬ್ರಾಹ್ಮಣ ಅಲ್ಲ ಅಂತನ, ಇಲ್ಲ ಬ್ರಹ್ಮಜ್ಞಾನಿ ಕೈಯಲ್ಲಿ ಮಚ್ಚು ಇದ್ಬೋದಾ? ಅವರೇ ಹೇಳಿದರು ಬ್ರಾಹ್ಮಣ ಅಂತ ಟೈಟ್ಲ್ ಇಡಬೇಡಿ, ಬ್ರಹ್ಮಜ್ಞಾನಿ ಅಂತ ಇಡಿ. ಬ್ರಾಹ್ಮಣ ಅನ್ನೋರು ಬ್ರಹ್ಮಜ್ಞಾನಿಗೆ ಬ್ರಾಹ್ಮಣ ಅಂತಾರೆ ಅಂತೆ. ಅಂದರೆ ಪರ್ಯಾಯ ಪದ ಇಡಬೇಕಾ, ಇಲ್ಲ ಆ ಸಂಬಂಧವೇ ಟಚ್ ಮಾಡಬಾರ್ದು? ಅದು ಒಂದು ಕನ್ಫ್ಯೂಷನ್. ಸ್ವಾಮಿ ಅವರಿಗೆ ಉತ್ತರ ಇದು. ಅಲ್ಲ, ಪರ್ಯಾಯ ಪದ ಅಂತಂದ್ರೆ ನಿಮಗೆ ಬ್ರಾಹ್ಮಣ ಅಂತ ಒಂದು ನಿಮಿಷ ಸರ್, ಅದಕ್ಕೆ ಒಂದು ನಿಮಿಷ ನಾನು ಮಾತಾಡೋದು ಬಿಡಿ ಸರ್. ಸ್ವಾಮಿ ಅವರೇ, ನಾನು ಮಾತಾಡೋದು ಬಿಡಿ ಸರ್, ನಾನು ಮಾತಾಡೋದು ಬಿಡಿ. ನಿಮ್ಮನ್ನು ಮಾತಾಡೋದು ಬಿಟ್ಟಾದ್ಮೇಲೆ ಒಂದು ವಿಷಯ ಮಾತಾಡಿ ಸರ್, ನೀವು ಮಾತಾಡಿ ಸರ್. ನಾನು ಆವಾಗಿಂದ ಸೈಲೆಂಟ್ ಆಗಿದ್ದೀನಿ. ಬ್ರಾಹ್ಮಣ ಆವಾಗಿನ ಸೈಲೆಂಟ್ ಆಗಿದ್ದೀನಿ. ಮಾತಾಡೋದು ಕೇಳಿದ್ದೀನಿ ನಾನು. ಸರ್ ಕೇಳಿ ಮಾತಾಡಿ, ನೀವು ಮಾತಾಡಿ, ನಾನು ಆವಾಗ ಸೈಲೆಂಟ್ ಆಗಿದ್ದೀನಿ. ಆಮೇಲೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇರೋರೆಲ್ಲ ಶಿವಪಂಚಾಕ್ಷರಿ ಮಂತ್ರ ಓಂ ನಮಃ ಶಿವಾಯ ಅಂತ ಟೈಟ್ಲ್ಗೆ ಮಚ್ಚು ಬ್ಲಡ್ ಕೊಟ್ಟರೆ ಯಾರೂ ಮಾತಾಡಿಲ್ಲ. ಗೋವಿಂದಾಯ ನಮಃ ಅಂತ ಯಾರೂ ಮಾತಾಡಿಲ್ಲ. ದೇವ್ರ ಬಗ್ಗೆ, ದೇವ್ರ ಮಂತ್ರ ಬಗ್ಗೆ, ಹಿಂದೂ ಧರ್ಮಾಯಿಸಮ್ ಬಗ್ಗೆ ಯಾರೂ ಮಾತಾಡಲ್ಲ. ಈ ರಿಯಾಟ್ಸ್ ಬಂದೇ ಮಾತಾಡ್ತಾರೆ. ಇದು ಬಿಟ್ಟು ನೀವು ಹೇಳಿದ್ರಲ್ಲ ಸ್ವಾಮಿ ಸರ್, ನನಗೆ ನೀವು ನಿಮ್ಮಷ್ಟು ಬುದ್ಧಿವಂತರಲ್ಲ. ಫಸ್ಟ್ ಥಿಂಗ್ ಅದು ಅರ್ಥ ಆಗಿದೆ. ಬ್ರಹ್ಮಜ್ಞಾನಿಗೆ ಬ್ರಾಹ್ಮಗೆ ನನಗೆ ಡಿಫ್ರೆನ್ಸೇ ಅರ್ಥ ಆಗಿಲ್ಲ. ನಿಮ್ಮಿಂದ ಕಲ್ಕೊಂಡಿದ್ದೀನಿ. ಬ್ರಹ್ಮಜ್ಞಾನಿಂದ ಕತ್ತು ಇರ್ಬೋದು, ಬ್ರಾಹ್ಮಣದಿಂದ ಕತ್ತು ಅದೇನು ಗೊತ್ತಿಲ್ಲ. ನನ್ನ ಸಿನಿಮಾಗೆ ಬಸವಣ್ಣ ಬೇಕಾಗಿಲ್ಲ, ಬ್ರಾಹ್ಮಣ ಬೇಕಾಗಿಲ್ಲ. ನನ್ನ ಸಿನಿಮಾ ಬ್ಲ್ಯಾಂಕ್ ಆಗಿ ಆಸ್ ಇಟ್ ಈಸ್ ರಿಲೀಸ್ ಮಾಡ್ತೀನಿ. ಎದಕ್ಕಂದ್ರೆ ಐ ಬಿಲೀವ್ ಇನ್ ಮೈ ಸ್ಕ್ರಿಪ್ಟ್ ಅಂಡ್ ಒಪಿ ಸರ್ ಕೆಪಾಸಿಟಿ. ಅಂದ್ರೆ 100% ನನ್ನ ಸಿನಿಮಾಗೆ ಸರ್ ವೆಕ್ಸ್ ಆಗಿ ಇದಕ್ಕೆಲ್ಲ ಯಾರಿಗೆ ನಾನು ಆನ್ಸರಬಲ್ ಅರ್ಥ ಆಗಲ್ಲ ಸೊಸೈಟಿಯಲ್ಲಿ. ನಾನೀಗ ಹಿರಣ್ಯ ಸರ್ ಮಾತಾಡಿದ್ರು, ಸ್ವಾಮಿ ಸರ್ ಮಾತಾಡಿದ್ರು. ಓಂ ನಮಃ ಶಿವಾಯ ಶಿವ ಪಂಚಾಕ್ಷರಿ ಮಂತ್ರ ಸರ್. ಆ ಟೈಟ್ಲ್ ಮುಂಚೆ ಕತ್ತಿ ಬ್ಲಡ್ ಇಡುವಾಗ ಯಾರೂ ಮಾತಾಡಿಲ್ಲ. ದಿನ ಬೆಳಗ್ಗೆ ಓಂ ನಮಃ ಶಿವಾಯ ಅಂತ ಇಡೀ ಎಲ್ಲ ಶಿವ ಟೆಂಪಲ್ ಆಗುತ್ತೆ. ಇವರು ಯಾರೂ ಮಾತಾಡಿಲ್ಲ, ಯಾವ ಹಿಂದೂ ಮಾತಾಡಿಲ್ಲ. ಗೋವಿಂದಾಯ ನಮಃ ಅಂದ್ಬಿಟ್ಟು ಪ್ಯಾರ್ಕೆ ಆಗ್ಬಿಟ್ಟೈತೆ ಸಾಂಗ್ ಬಂದು ಯಾರೂ ಮಾತಾಡಿಲ್ಲ. ಗೋವಿಂದಾಯ ನಮಗೆ ಆ ಸಿನಿಮಾಗೆ ಏನು ಸಹ ಸಂಬಂಧ? ಸೊ ಅಂದ್ರೆ ನೀವು ಅದೇ ಟೈಟಲ್ಗೂ ಸಿನಿಮಾ ಕಥೆಗೂ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದ್ರಿ. ಬೇಡ ಸರ್, ಈಗ ನಾನು ಅದೆಲ್ಲ ಬೇಕಾಗಿಲ್ಲ. ನಾನು ಎದಕ್ಕೆ ಹೇಳ್ತಾ ಅಂದ್ರೆ ಶಿವಪಂಚಾಕ್ಷರಿ ಮಂತ್ರ ಯಾರು ಬರಲ್ಲ, ಅಷ್ಟಾಕ್ಷರಿ ಮಂತ್ರ ಯಾರು ಬರಲ್ಲ, ಇದೆಲ್ಲ ಬರ್ತಾರೆ. ಬೇಕಾಗಿಲ್ಲ ಸರ್, ನಾನು ಫೈನಲ್ ಕಾಣಿದ್ರೆ ಬಸವಣ್ಣ ಬೇಕಾಗಿಲ್ಲ, ಬ್ರಾಹ್ಮಣ ಬೇಕಾಗಿಲ್ಲ ಸರ್. ಇದರಿಂದ ಯಾವ ಕಮ್ಯುನಿಟಿ ನೋವಬಾರ್ದು. ಎಲ್ಲರಿಗೂ ನಾನು ಸಾರಿ ಹೇಳ್ತಾ ಇದ್ದೀನಿ. ನಮ್ಮ ಸಿನಿಮಾಗೆ ಯಾವ ಟೈಟ್ಲೇ ಇಲ್ಲ. ಸ್ವಾಮಿ ಅವರು ತುಂಬಾ ದೊಡ್ಡವರು, ಅವ್ರು ನಮಸ್ಕಾರ ಹೇಳ್ತಾ ಇದ್ದೀನಿ. ನನಗೆ ವೈಯಕ್ತಿಕವಾಗಿ ಯಾವ ಇದು ಇಲ್ಲ. ನಾವು ಒಂದು ಮಾತು ಹೇಳ್ತೀನಿ. ವೇದಪಾರಾಯಣ ವಿಪ್ರಹ ಬ್ರಹ್ಮಜ್ಞಾನಿ ಬ್ರಾಹ್ಮಣ ಅಂತ ಹೇಳಿದಾರೆ. ಬ್ರಹ್ಮಜ್ಞಾನಿ ಕೈಯಲ್ಲಿ ಕತ್ತಿ ಕೊಡಬಹುದು ಅಂತ ಹೇಳಿದೆ ಹೊರತು ಬ್ರಾಹ್ಮಣ ಅಂದ್ರೆ ಜಾತಿ ಆಗುತ್ತೆ ಅನ್ನೋದು ಗೊತ್ತು. ಬ್ರಹ್ಮಜ್ಞಾನ ಯಾರು ಬೇಕಾದ್ರೂ ತಗೋಬಹುದು. ಅಲ್ಲ, ಬಣಕಾರ್ ಅವರಿಗೆ ತಾವೊಂದು ಮಾತನ್ನು ಹೇಳ್ತಾ ಇದ್ರಿ. ಅಂದ್ರೆ ನಮಗೆ ಚಿತ್ರವನ್ನ ಕೇಳ್ಕೊಂಡ್ ಬರ್ತಾರೆ, ತರೇವಾರಿ ಜನ ಬರ್ತಾರೆ. ಟೈಟಲ್ ವಿಚಿತ್ರ ಯಾರು ಕೇಳ್ತಾ ಇದ್ರು, ಮುಂದೈತೆ ಮಾರಿ ಹಬ್ಬ ಅಂತ ಒಂದು ಟೈಟಲ್ ಕೇಳಿದ್ದಾರೆ ಅಂತ. ಅಂದ್ರೆ ಈ ರೀತಿ ಜನ ಬರ್ತಾ ಇದ್ದಾರೆ ಸಿನಿಮಾ ಮಾಡೋರು. ಸೊ ಇದನ್ನು ಕೊಡುವಾಗ ನೀವು ಆ ಎಚ್ಚರಿಕೆಯನ್ನು ನೋಡಲ್ವಾ ನಿಮಗೆ? ಸರ್, ನಮ್ಗೆ ಅದನ್ನೇ ಹೇಳಬೇಕು ಅಂತ ಕೇಳಿದೆ ನಾನು. ಏನಂದ್ರೆ ಈ ಪ್ರೊಫೆಷನಲ್ ಸಿನಿಮಾ ಮೇಕರ್ಸ್ ಅಂತ ಯಾರಿದ್ದಾರೆ, ಡೈರೆಕ್ಟರ್ಗಳಾಗ್ಬೋದು, ಪ್ರೊಡ್ಯೂಸರ್ಸ್ಗಳಾಗ್ಬೋದು, ಅವರು ಯಾರೂ ಕೂಡ ಒಂದು ಟೈಟ್ಲಿನ ವಿವಾದ ಇಟ್ಕೊಂಡು ಚಿತ್ರವನ್ನು ನಿಲ್ಲಿಸಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಬರಲ್ಲ ಸರ್. ಜನನೇ ರಿಯಾಕ್ಟ್ ಮಾಡ್ತಾರೆ. ಅದು ಸರ್ ಇಲ್ಲ ಸರ್, ವಿವಾದಾತ್ಮಕವಾದಂಥ ಟೈಟ್ಲ್ಗಳು ಇದ್ದಾಗ ಜನ ರಿಯಾಕ್ಟ್ ಮಾಡ್ತಾರೆ, ಇಲ್ಲ ಅಂತಲ್ಲ. ನೀವು ಕೊಡುವಾಗ ನಿಮಗೂ ಜವಾಬ್ದಾರಿ ಇಲ್ಲ ಸಿನಿಮಾ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಕೊಡ್ತೀರಾ ನೀವು? ಇಲ್ಲ ನೋಡಿ, ಇವರು ಗೋವಿಂದ ನಮಃ ಕೊಟ್ಟಿದ್ದಾರೆ, ಆತ ಹೇಳಿದಾಗ ಒಪ್ತೀನಿ. ಓಂ ನಮಃ ಶಿವಾಯ ಕೊಟ್ಟಿದ್ದಾರೆ, ಒಪ್ತೀನಿ. ಜನ ಸುಮ್ಮನಿದ್ದಾಗ ನಾವ್ಯಾಕ್ರಿ ಕೆಡಕಕ್ಕೆ ಹೋಗ್ತೀವಿ? ಅಂದ್ರೆ ಈ ಸದ್ಯಕ್ಕೆ
ಬ್ರಾಹ್ಮಣ ಅನ್ನೋ ಚಿತ್ರಕ್ಕೆ ನೀವು ಅವಕಾಶ ಕೊಟ್ಟಿಲ್ಲ ಸರ್ ಕೊಟ್ಟಿಲ್ಲ ಕೊಟ್ಟಿಲ್ಲ. ನಾಳೆ ಇನ್ನೊಂದು ಕೇಳ್ತಾರೆ ಇದಕ್ಕೆ ಅಲ್ಲ, ಅಧಿಕೃತವಾಗಿ ಅವ್ರ ಕಡೆಯಿಂದ ದಾಖಲೆ ಬಂದೇ ಇಲ್ಲ. ನಿಮ್ಮ ಮನವಿ ಪತ್ರ ಬಂದಿಲ್ಲ, ನೀವು ಪರ್ಮಿಷನ್ ಕೊಟ್ಟಿಲ್ಲ ಇದಕ್ಕೆ? ಕೊಟ್ಟಿಲ್ಲ ಸರ್. ಸೊ ಬಣಕಾರ್ ಅವರೇ ಮತ್ತೆ ಸ್ವಾಮಿ ಅವರೇ ಹಾಗೆ ನಮ್ಮ ಜೊತೆಗೆ ಅನೇಕ ಗಣ್ಯರು ಚರ್ಚೆಯಲ್ಲಿ ಭಾಗಿಯಾಗಿ ತಮಗೆಲ್ಲರೂ ಕೂಡ ಧನ್ಯವಾದ. ಒಂದಂತೂ ಸ್ಪಷ್ಟ, ಚಲನಚಿತ್ರರಂಗದಲ್ಲಿ ವಿವಾದದ ಮೂಲಕ ಸಿನಿಮಾವನ್ನ ಮಾಡ್ಲಿಕ್ಕೆ ಹೊರಟಂತವ್ರು ಮತ್ತೊಂದು ಕಡೆ ಸಿನಿಮಾ ಬಂದ ಮೇಲೆ ವಿವಾದ ಆಗುವಂಥದ್ದು. ಹಿಂದೆ ವಾಟರ್ ಇರ್ಬೋದು, ಫೈರ್ ಇರ್ಬೋದು, ಆಂಧಿ ಇರ್ಬೋದು, ಅನೇಕ ಚಿತ್ರಗಳು ಕೂಡ ಹಿಂದಿ ಚಿತ್ರರಂಗ ಇರ್ಬೋದು, ಕನ್ನಡ ಚಿತ್ರಗಳು ಕೂಡ ಇದೇ ಸ್ವಾಮಿಯವರ ಹಾಗೆ ತಮಿಳಲ್ಲೂ ಕೂಡ ಒಂದು ಬ್ರಾಹ್ಮಣ ಅಂತ ಚಿತ್ರ ಬಂದಿತ್ತು. ಸೊ ಅನೇಕ ಸಂದರ್ಭದಲ್ಲಿ ಬಂದರೂ ಕೂಡ ಅದಕ್ಕೊಂದು ಬೇಸ್ ಇರಬೇಕು. ಆದರೆ ಬೇಸ್ ಇಲ್ಲದೆ ಒಂದು ರೀತಿ ವಿವಾದ ಮಾಡುವಂಥದ್ದು ಇತ್ತೀಚೆಗೆ ಬೆಳೆದಿರ್ತಕ್ಕಂಥ ಒಂದು ಹೊಸ ಸಂಪ್ರದಾಯ. ಈ ಸಂಪ್ರದಾಯ ಕೆಲವೊಂದು ಕಡೆ ತಿಲಾಂಜಲಿ ಬೀಳಬೇಕನ್ನುವಂಥದ್ದೇ ಈ ಚರ್ಚೆಯ ಉದ್ದೇಶ. ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗೆ ನೋಡ್ತಾರೆ ಸುವರ್ಣ ನ್ಯೂಸ್.